ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ 11ರಂದು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಗುರುಮೂರ್ತಿ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಭಟನೆಯ ಕರಪತ್ರ ಬಿಡುಗಡೆ ಮಾಡಿ ಹೋರಾಟದ ವಿಷಯ ತಿಳಿಸಿದ ಎಂ ಗುರುಮೂರ್ತಿ ಅವರು 2026-27ರ ಬಜೆಟ್ನಲ್ಲಿ ದಲಿತರ ಪರವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿದರು. ದಲಿತರಿಗಾಗಿ ಹೋರಾಟ ಮಾಡಿ ದಲಿತರಿಗೆ ನ್ಯಾಯಬದ್ಧವಾದ ಸ್ಥಾನಮಾನ ದೊರಕುವಲ್ಲಿ ಶ್ರಮಿಸಿದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಮತ್ತು ಬಿ ಕೃಷ್ಣಪ್ಪರವರ ಜನ್ಮದಿನದಂದು ಸರ್ಕಾರಿ ರಜಾ ರಹಿತ ದಿನವನ್ನಾಗಿಸಬೇಕು ಎಂದು ಒತ್ತಾಯಿಸಿದ ಅವರು ಎಸ್ಸಿ/ಎಸ್ಟಿ ಸಮುದಾಯಕ್ಕೆ ಶೇಕಡಾ 24.1ರಷ್ಟು ಅನುದಾನ ಮೀಸಲಿರಿಸಬೇಕೆಂದು ಒತ್ತಾಯಿಸಿದರು. ಹಣ ದುರ್ಬಳಕೆ ತಡೆಯಲು ಕಾಯ್ದೆಯ ಸೆಕ್ಷನ್ 7C ರದ್ದುಪಡಿಸಬೇಕು. ಗ್ಯಾರಂಟಿಗೆ ವರ್ಗಾಯಿಸಿದ SCAPE TSP ಅನುದಾನ 25,000 ಕೋಟಿ ಹಣ ವಾಪಸ್ ನೀಡಬೇಕು ಎಂದು ಅವರು ಈ ಎಲ್ಲಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 2013ರಲ್ಲಿ SCP ಮತ್ತು TSP ಯೋಜನೆಯನ್ನು ಜಾರಿ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಈ ಸಮುದಾಯಗಳ ಕಲ್ಯಾಣಕ್ಕಾಗಿ ಕರ್ನಾಟಕದ ವಾರ್ಷಿಕ ಬಜೆಟ್ನ 24.10 ಹಣವನ್ನು ಮೀಸಲಿಡಬೇಕು ಅಂತಕ್ಕಂಥ ಒಂದು ಐತಿಹಾಸಿಕವಾದಂತಹ ಒಂದು ತೀರ್ಮಾನವನ್ನು ತಗೊಂಡ್ರು. ಸೊ ಅದರಲ್ಲಿ ಪರಿಶಿಷ್ಟ ಜಾತಿಗೆ 17.15, ಪರಿಶಿಷ್ಟ ವರ್ಗಗಳಿಗೆ 6.95, ಒಟ್ಟು 24.10 ಅಮೌಂಟನ್ನು ಮೀಸಲಾಗಿಡಬೇಕು ಮತ್ತು ಆ ಸಮುದಾಯಗಳ ಅಭಿವೃದ್ಧಿಗೆ ಅದನ್ನು ಬಳಸಬೇಕು ಅಂತಕ್ಕಂತಹ ಒಂದು ಕಾಯ್ದೆಯನ್ನು 2013ರಲ್ಲಿ ಜಾರಿ ಮಾಡಿದರು. ಆದರೆ ಇತ್ತೀಚಿನ ಅಂದರೆ ಕಳೆದ ವರ್ಷ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಮಹದೇವಪ್ಪನವರು 42,000 ಕೋಟಿಯನ್ನು ಬಜೆಟಲ್ಲಿ ಮೀಸಲಾಗಿಟ್ಟಂಥ ಹಣದಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳನ್ನು ಅವರು ಈ 5 ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನು ತಗೊಂಡೋಗ್ತಾರೆ. ಸೊ ಇದು ಈ ಸಾಮಾಜಿಕ ನ್ಯಾಯದ ವಿರುದ್ಧವಾದಂತಹ ಒಂದು ತೀರ್ಮಾನ ಆಗಿದೆ ಇದು. ಹಾಗಾಗಿ ಇವತ್ತೇನು 25,000 ಕೋಟಿ ಹಣವನ್ನು ತಗೊಂಡೋಗಿದ್ದಾರೆ ಅದನ್ನು ಸರ್ಕಾರ ಮತ್ತೆ ವಾಪಸ್ ಕೊಟ್ಟು ಈ ತಳ ಸಮುದಾಯಗಳ ಅಭಿವೃದ್ಧಿಗೆ ಅದನ್ನು ಬಳಸೋದಕ್ಕೆ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ಒಂದು ಒತ್ತಾಯ. ಮತ್ತು ಈ ಬಜೆಟಲ್ಲಿ ಹಣವನ್ನು ಮೀಸಲಾಗಿಡೋದು, ಈ ಹಣವನ್ನು ಮೇಲ್ಸೇತುವೆ, ಕೆರೆ ಕಟ್ಟೆಗಳು, CC ರೋಡುಗಳಿಗೆ ಬಳಸೋದಕ್ಕೆ ಒಂದು ಈ SCP ಮತ್ತು TSP ಕಾಯ್ದೆ ಏನಿದೆ ಅದರಲ್ಲಿ ಒಂದು 7D ಅಂತಕ್ಕಂಥ ಒಂದು ಕಾಯ್ದೆಯನ್ನು ಅವರು ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ ಅಧಿಕಾರಿಗಳು. ಅದರ ಮೂಲಕ ಅವರು ಹಣವನ್ನು ತಗೊಂಡು ಬೇರೆ ಬೇರೆ ಅನ್ಯ ಉದ್ದೇಶಗಳಿಗೆ ಅವರು ಬಳಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಇದ್ರ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ್ರ ಪರಿಣಾಮ ಅದು ಕಳೆದ ಬಾರಿ ಆ 7D ಅಂತಕ್ಕಂಥದ್ದು ರದ್ದಾಯಿತು. ಈಗಲೂ ಕೂಡ ಅವ್ರು ಏನು ಮಾಡ್ತಾರೆ, 7D ರದ್ದು ಆದ ತಕ್ಷಣವೇ ಇನ್ನೊಂದು ಈ SCP ಮತ್ತು TSP ಯೋಜನೆಯ 7 ಸಬ್ ಕ್ಲಾಸ್ C ಅನ್ನು ಅವರು ಜಾರಿಯಲ್ಲಿ ಇಟ್ಕೊಂಡು ಅದರ ಮೂಲಕ ಹಣವನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ತಪ್ಪು. ಆದ್ದರಿಂದ ಈ ಬಾರಿಯ ಇದರಲ್ಲಿ ಬಜೆಟಲ್ಲಿ ಈ 7 ಸಬ್ ಕ್ಲಾಸ್ C ಇದೆಯಲ್ಲ ಅದನ್ನು ಕೂಡ ಸರ್ಕಾರ ತಕ್ಷಣವೇ ರದ್ದುಪಡಿಸಬೇಕು. ಏನು 24.10 ಅಮೌಂಟ್ ಏನಿದೆ ಅದು ಈ SC ಮತ್ತು ST ಸಮುದಾಯಗಳ ಅಭಿವೃದ್ಧಿಗೆ ಅದನ್ನು ಬಳಸಬೇಕು ಅಂತಕ್ಕಂತಹ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇದೇ ಮಾರ್ಚ್ 11ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಒಂದು
ಸಮಾವೇಶವನ್ನು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಈ ರಾಜ್ಯದ 31 ಜಿಲ್ಲೆಯ 236 ತಾಲೂಕುಗಳ ಎಲ್ಲ ಕಾರ್ಯಕರ್ತರು ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ನಾವೆಲ್ಲ ಅಲ್ಲಿ ಸಮಾವೇಶಗೊಳ್ತೀವಿ. ಅವತ್ತು ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆಗಳು ಈಡೇರಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡೋರಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ಏನು ಈ ಮಾರ್ಚ್ 11ನೇ